ಮಹಾಕುಂಭಮೇಳದಲ್ಲಿ ಬೆಳಗಾವಿಯ 4 ಬಲಿಯಾಗಿದ್ದಾರೆ. ಈಗ ಅವರ ಮೃತದೇಹ ದೆಹಲಿ ತಲುಪಿದೆ. ಜ್ಯೋತಿ, ಮೇಘ, ತಾಯಿ ಮತ್ತು ಮಗಳು ಹಾಗೂ ಬೆಳಗಾವಿಯ ಮಹಾದೇವಿ, ಅರುಣ್ ಕೋಪರ್ಡೆ ಮೃತಪಟ್ಟಂಥವು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಿಂದ ವಿಮಾನ ಹೊರಡುತ್ತೆ. ಸಂಜೆ 5:30ಕ್ಕೆ ಮೃತದೇಹಗಳನ್ನು ಬೆಳಗಾವಿಗೆ ತರಲಾಗುತ್ತೆ. 3 ನೋಡೆಲ್ ಅಧಿಕಾರಿಗಳು ಈಗಾಗಲೇ ದೆಹಲಿಗೆ ದೌಡಾಯಿಸಿದ್ದಾರೆ. ಮಹಾಕುಂಭ ಮೇಳದಲ್ಲಿ ನಿನ್ನೆ ಬೆಳಗ್ಗಿನ ಜಾವ ಉಂಟಾದಂತಹ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಬಲಿಯಾಗಿದ್ದಾರೆ. 4ರಿಗೆ ಗಾಯಗಳಾಗಿದೆ. ಸಾಯಿರಥ ಟ್ರಾವೆಲ್ಸ್ನ ಮೂಲಕ ಬೆಳಗಾವಿಯಿಂದ 60 ಮಂದಿ ಮಹಾಕುಂಭ ಮೇಳಕ್ಕೆ ಅಂತ ಹೋಗಿದ್ರು. ನಿನ್ನೆಯ ಶಾಹಿ ಸ್ನಾನದಲ್ಲಿ ಭಾಗಿಯಾಗೋದಿಕ್ಕೆ ತೆರಳಿದ್ರು. ಆ ಸಂದರ್ಭದಲ್ಲಿ ಬೆಳಗ್ಗಿನ ಜಾವ ಉಂಟಾದಂತಹ ಕಾಲ್ತುಳಿತ, ಈ ಕಾಲ್ತುಳಿತದ ಸಂದರ್ಭದಲ್ಲಿ ಬೆಳಗಾವಿಯಿಂದ ಹೋದಂತವರು ಕೂಡ ಇದ್ರು. ಮೃತಪಟ್ಟಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 4 ಪೈಕಿ ಮೇಘ ಮತ್ತು ಜ್ಯೋತಿ ತಾಯಿ ಮಗಳು, ಇನ್ನು ಅರುಣ್ ಹಾಗೆ ಮಹಾದೇವಿ 4 ಬಲಿಯಾಗಿದ್ದಾರೆ. ಅವರ ಮೃತದೇಹವನ್ನ ಬೆಳಗಾವಿಗೆ ತರಲಾಗ್ತಾ ಇದೆ. ಈಗಾಗಲೇ ದೆಹಲಿಗೆ ತಲುಪಿರುವಂತಹ ಮೃತದೇಹ ಮಧ್ಯಾಹ್ನ ದೆಹಲಿಯಿಂದ ವಿಮಾನ ಹೊರಡುತ್ತೆ. ಸಂಜೆ 5:30ಯ ಸುಮಾರಿಗೆ ಮೃತದೇಹವನ್ನ ಬೆಳಗಾವಿಗೆ ತರಲಾಗುತ್ತೆ. ಆಯಾ ಕುಟುಂಬಸ್ಥರಿಗೆ ಮೃತದೇಹವನ್ನ ಒಪ್ಪಿಸ್ತಾರೆ ಅಧಿಕಾರಿಗಳು. ಈಗಾಗಲೇ ನೋಡೆಲ್ ಅಧಿಕಾರಿಗಳು ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ, ಹೋಗಿದ್ದಾರೆ. ಕೆಲ ಗಂಟೆಗಳಲ್ಲಿ ದೆಹಲಿಯಿಂದ ವಿಮಾನ ಹೊರಡುತ್ತೆ. ಸಂಜೆ 5:30ಕ್ಕೆ ಬೆಳಗಾವಿಗೆ ಮೃತದೇಹವನ್ನ ತರಲಾಗುತ್ತೆ. ಸಾಯಿರಥ ಟ್ರಾವೆಲ್ಸ್ನಿಂದ 2 ಬಸ್ನಲ್ಲಿ ಬೆಳಗಾವಿಯ 60 ಮಂದಿ ಪ್ರಯಾಗ್ರಾಜ್ಗೆ ಹೋಗಿದ್ರು. ನಿನ್ನೆಯ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ರು. ಅಮೃತ ಸ್ನಾನಕ್ಕೆ ಅಂತ ತ್ರಿವೇಣಿ ಸಂಗಮದ ಬಳಿ ನೂಕುನುಗ್ಗಲಾದಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಆಗತ್ತೆ. ಆಗ ಬೆಳಗಾವಿಯ 4 ಮೃತಪಟ್ಟಿದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ಸೇರಿಸಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಮತ್ತು ಮಗಳು ಜ್ಯೋತಿ ಹಾಗೂ ಮೇಘ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಪುಣ್ಯನಗರಿಯ ಕಾಲ್ತುಳಿತಕ್ಕೆ ರಾಜ್ಯದ 4 ಸೇರಿದ ಹಾಗೆ ಒಟ್ಟು 30 ಮಂದಿ ಬಲಿಯಾಗಿದ್ದಾರೆ. ಅದರಲ್ಲಿ ಬೆಳಗಾವಿಯ ಜ್ಯೋತಿ ಹತ್ತರವಾಟ, ಪುತ್ರಿ ಮೇಘ ಹತ್ತರವಾಟ ಮೃತಪಟ್ಟಿದ್ದಾರೆ. ಮೃತ ಪುತ್ರಿ ಮೇಘ ನೆನೆದು ತಂದೆ ದೀಪಕ್ ಅವರು ಕಣ್ಣೀರು ಹಾಕ್ತಿದ್ದಾರೆ. ಮಾರ್ಚ್ ತಿಂಗಳಿನಲ್ಲಿ ಮಗಳ ಮದುವೆ ಇತ್ತು, ಮದುವೆ ನಿಶ್ಚಯ ಆಗಿತ್ತು. ಮದುವೆಗೆ ಒಪ್ಪಿ ಪ್ರಯಾಗ್ರಾಜ್ಗೆ ಮೇಘ ಹಠ ಮಾಡಿ ತೆರಳಿದ್ದು. ಮದುವೆ ಆದ ನಂತರ ಮತ್ತೆ ಹೋಗೋದಕ್ಕೆ ಆಗುತ್ತೋ ಇಲ್ವೋ, ಅದು ಕೂಡ 144 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ, ಹೋಗಿ ಬರ್ತೀನಿ ಅಂತ ತಂದೆ ಹತ್ರ ಹಠ ಮಾಡಿ ಹೋಗಿದ್ರು. ಆದರೆ ಆಗಿದ್ದೇ ಬೇರೆ. ಅಂದ್ರೆ ಈ ದೊಡ್ಡ 44 ವರ್ಷದ ನಂತರ ನಡೆಯಕಿತ್ತು. ನೋಡ್ಬೇಕಂತೇಳಿ ದೊಡ್ಡದೇನು ಕನಸುತ್ತೆ ಇಲ್ಲ. ಆ ಮಗಳದು ಲಗ್ನ ಮಾಡ್ಲಿಕ್ಕೆ ಮಾರ್ಚ್ ಒಳಗೆ ಲಗ್ನ 25 ವರ್ಷ ಅಥವಾ ಅದಕ್ಕೆ ಏನು ಮಾಡಬೇಕು, ಸೆಟ್ಟಿಂಗ್ ಮಾಡ್ಬೇಕಂತ ಹೇಳಿದೆ. ಆಮೇಲೆ ಆಯ್ಕೆಂದಿದ್ರು. ನನಗೆ ಮುಂದಿನ ಅವಧಿ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಆದ್ರೂ ಈ ಮುಂದಿನ 144 ವರ್ಷ ಬಂದದನ್ನ ಈ ಸಲ ನೀವು ಕೊಟ್ಟರು ಸರಿ, ಕೊಡದೇ ಇದ್ರು ಸರಿ, ನಾವು ಹೋಗೇ ಬರ್ತಾನೆ ಹಠ ಹಿಡಿದ್ರಿ. ಆ ಹಠಕ್ಕೆ ಬೈದ ಜ್ಯೋತಿ ಬಿದ್ದ ಇದು ತಾಯಿ ಮಗಳನ್ನ ಇಬ್ಬರನ್ನ ಕಳಿಸ್ಕೊಟ್ಟು ಹೋಗ್ಬರೋರು ಅಂತ ಹೇಳಿ. ಅಂದ್ರೆ ಅವ್ರ ಮಗಳಿಗೆ ಅದನ್ನ ಪ್ರಯಾಗ್ರಾಜ್ ನೋಡ್ಬೇಕಂತ ಹೆಚ್ಚಾಯ್ತು. ಯಾರ್ದು ಮೇಘಾಗೆ ಹುಡುಗನ್ ನೋಡಿದ್ರಿ? ಹುಡುಗನ ನೋಡಿಟ್ಟಿದ್ದೆ, ಪತ್ರಿಕಾನು ಕೂಡಿ ಬಂದದ, ಎಲ್ಲ ಕೂಡಿ ಬಂದ. ನಾಳೆ ಮಾರ್ಚ್ಗೆ ನಾನು ಮುಂದುವರಿಬೇಕಂತ ಮಾಡಿದ್ದೆ ಆ ವಿಷಯ ಒಳಗೆ. ಆದ್ರೆ ಈ ರೀತಿ ಆಕೆಗೆ ಹೇಳಿದ್ದೆ, ಮಾರ್ಚ್ ಒಳಗೆ ನಿಂದ ಏನೋ ಮಾಡೋಣ ಪ್ರಯತ್ನ ಮಾಡೋಣ ಅಂತೇಳಿ. ಅಶ್ವರ್ಣ ಈ ಕಡೆ ಹೋಗಿ ಬರ್ತೀನಿ, ಮುಂದೆ ನನಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಅಶ್ವರ್ಣ ಈ ಕಡೆ ಹೋಗಿ ಬರ್ತೇನೆ ಅಂತ ಹೇಳಿದ್ರು ಅವರು. ಆದ್ರೆ ದುರ್ವಿಧಿ ಈ ರೀತಿ ಆಗಿ ಕೂತು. ಮೇಘ ಏನು ಮಾಡ್ತಿದ್ರು? ಮೇಘ ಅದು ಡಿಗ್ರಿ ಮುಗಿದಾದ್ರೆ ಅವ್ರದ್ದು. ಡಿಗ್ರಿ ಮುಗಿದು ಈಗ ಪ್ರೈವೇಟ್ ಕೆಲಸ ಮಾಡ್ಲಿದ್ದಾರೆ ಇಲ್ಲಿ. ಅಂದ್ರೆ ಶಾರ್ಟ್ ಮೂವೀಸ್ನೆಲ್ಲ ಮಾಡ್ತಿದ್ರು ಸರ್, ಭಾಳ ಆಕ್ಟಿವ್ ಆಗಿದ್ರು. ಈ ಮನ್ಯಾಗ ಟಿವಿ ಅದು ಎಲ್ಲ ಮಾಡ್ಕೊಂಡು ಏನೋ ಮೊನ್ನೆ ಮೊಬೈಲಿಂದ ಮಂದಿ ಏನೋ ತಂದು ಇಟ್ಟಿದ್ರು, ಪ್ರಯತ್ನ ಪಡ್ತಿದ್ರು, ಹಠವಾದಿ ಏನಾರ ಮಾಡ್ತಿದ್ರು. ಮಾತ್ರ ಚಲೋ ಹೆಣ್ಮಗಳು. ಅಂದ್ರೆ ಈಗ ನಿಮ್ಗೆ ಇಬ್ಬರೇ ಹೆಣ್ಮಕ್ಳು, ದೊಡ್ಡ ಮಗಳನ್ನ ಮದುವೆ ಮಾಡಿವ್ನಿ. ಹುಕ್ಕಿಯರಾಗಿದ್ದಾರ, ಅವರು ಬರ್ಲಿಕ್ಕದಾರ ಈಗ. ಇಲ್ಲ ಆಫೀಸ್ ಒತ್ತಡಕ್ಕೆ ಕೆಲಸಕ್ಕಾಗಿ ನಾನು ಹೋಗಲಿಲ್ಲ. ಕೆಲಸ ಒಂದು ಸ್ವಲ್ಪ ಭಾಳ ಇತ್ತು.
ಮತ್ತು ಈಗ ಹೋತೇನೆ ಅಂತ ಅಂದ್ಕೊಳ್ಳಿ 26 ಜನವರಿ ಅದೇ ದಿವಸ ಇತ್ತು ಫ್ಲಾಗ್ ಹೋಸ್ಟಿಂಗ್ ಮಾಡಬೇಕಾಗಿತ್ತು ನನಗೆ. 2ನೇದು ಸುವರ್ಣಸೌಧ ಒಳಗೆ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಇಲಾಖೆದ್ದು. ಇದ್ರೊಳಗೆ ನೀರಾವರಿ ಕಾಯ್ದೆ ತಿದ್ದುಪಡಿ ಒಂದು ಕಾರ್ಯಕ್ರಮ ಇತ್ತಲ್ಲೇ ನಾ ಏನು ಸರ್ದೆ ಅವ್ರನ್ನ ಕಳಿಸ್ಕೊಡು. ಈಗ ಏನು ಮೃತದೇಹಗಳನ್ನ ಹೆಂಗೆ ತರಸಲ್ಲ ಅದ್ರ ಬಗ್ಗೆ ಏನು ನಿಮಗೆ ಸಂಪರ್ಕ ಮಾಡಿದ್ದಾರೆ ಯಾರಾದರೂ? ಈವರೆಗೆ ಯಾರು ಸಂಪರ್ಕ ಬಂದಿಲ್ಲ ನನಗೆ. ಅಭಯ ಪಾಟೀಲನ ಈಗ ವಿಷಯ ತಿಳಿಸಿದ್ರು. ಹಿಂಗೆ ಇಲ್ಲ ನಾ ಅವರು ಇವ್ರ ಜೊತೆ ಉತ್ತರ UP ಜೊತೆ ನಾನು ಸಂಪರ್ಕ ಮಾಡೀನಿ, ಬಾಡಿ ಏನು ಮಾಡಿಕೊಂಡು ಆನ್ ರೋಡ್ ತೊಗೊಂಬರ್ತಾ ಇದ್ದೀನಿ ಅಂತ ವಿಷಯ ಹೇಳಿದರು ಅವರು. ಶಕ್ಯ ಆದಷ್ಟು ಬೇಗ ತೊಗೊಂಬರ್ರಿ ಅಂತ ಹೇಳೀನಿ. ಇನ್ನು ಯಾವಾಗ ಲಭ್ಯ ಆಗ್ತದೆ ಗೊತ್ತಿಲ್ಲ. ನಾಳೆ ಸಾಯಂಕಾಲ ಆಗ್ಬೋದು ಅಂತ ಅಂದಾಜಿದೆ, ನೋಡೋಣ ಏನಾಗುತ್ತೆ. ಇಷ್ಟು ದೀಪಕ್ ಹತ್ತರ್ವಾಟ್ ಅವರ ಮಾತುಗಳು. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.